ಒಮ್ಮೆ ಶಿವಾಜಿ ಮಹಾರಾಜರು ತಮ್ಮ ಕೆಲವು ಸೈನಿಕರೊಂದಿಗೆ ಮೊಘಲರಿಂದ ತಪ್ಪಿಸಿಕೊಳ್ಳುವಾಗ ಬೆಟ್ಟಗಳಲ್ಲಿ ಅಡಗಿಕೊಂಡಿದ್ದರು. ಮೊಘಲ್ ಸೈನ್ಯವು ಅವನನ್ನು ಎಲ್ಲಾ ಕಡೆಯಿಂದ ಸುತ್ತುವರೆದಿತ್ತು. ಆದರೆ ಮಹಾರಾಜರು ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಅವನು ತನ್ನ ಸೈನಿಕರೊಂದಿಗೆ ಒಂದು ತಂತ್ರವನ್ನು ಆಡಿದನು. ಅವರು ರಹಸ್ಯ ಮಾರ್ಗಗಳ ಮೂಲಕ ಮೊಘಲ್ ಸೈನ್ಯವನ್ನು ತಪ್ಪಿಸಿಕೊಳ್ಳಲು ಪ್ರಾರಂಭಿಸಿದರು. ರಾತ್ರಿಯ ಕತ್ತಲಲ್ಲಿ ಮಹಾರಾಜ ಮತ್ತು ಅವನ ಸೈನಿಕಗಳು ಎತ್ತುಗಳ ಬಾಲಕ್ಕೆ ಉರಿಯುವ ಪಂಜುಗಳನ್ನು ಕಟ್ಟಿ ಬೇರೆ ಕಡೆಗೆ ಓಡುವಂತೆ ಮಾಡಿದರು. ಮೊಘಲ್ ಸೈನ್ಯವು ಶಿವಾಜಿಯು ಅದೇ ದಿಕ್ಕಿನಲ್ಲಿ ಓಡುತ್ತಿರುವುದನ್ನು ಅರಿತುಕೊಂಡು ಅವನನ್ನು ಬೆನ್ನಟ್ಟಲು ಪ್ರಾರಂಭಿಸಿದರು. ಆದರೆ ವಾಸ್ತವದಲ್ಲಿ ಶಿವಾಜಿ ಮಹಾರಾಜರು ಅವರ ಸೈನಿಕ ಇನ್ನೊಂದು ಬದಿಯಲ್ಲಿ ಸುರಕ್ಷಿತವಾಗಿ ಹಾದು ಹೋದರು. ಈ ರೀತಿಯಾಗಿ ತನ್ನ ಬುದ್ಧಿವಂತಿಕೆ ಮತ್ತು ತೀಕ್ಷ್ಣ ಮನಸ್ಸಿನಿಂದ ಶಿವಾಜಿ ಮಹಾರಾಜರು ಮತ್ತೊಮ್ಮೆ ಶತ್ರುಗಳನ್ನು ಸೋಲಿಸಿದರು. ಅದಕ್ಕಾಗಿ ಅವರನ್ನು ಮಹಾನ್ ಯೋಧ ಮತ್ತು ಬುದ್ಧಿವಂತ ತಂತ್ರಜ್ಞಾನ ಎಂದು ಪರಿಗಣಿಸಲಾಗಿದೆ. ಜೈ ಭವಾನಿ, ಜೈ ಶಿವಾಜಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.